ನಮ್ಮ ಬದುಕಿನಲ್ಲಿ ಹಿತವಾದ ತಂಗಾಳಿ ಸದಾ ಬೀಸುತ್ತಿರಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಲ್ವಾ? ಆಸೆ ತಪ್ಪೇನಲ್ಲ. ಆದ್ರೆ ಬದುಕಿನಲ್ಲಿ ತಂಗಾಳಿಯೂ ಬೀಸುತ್ತೆ. ಕೆಲವೊಮ್ಮೆ ಬಿರುಗಾಳಿ, ಇನ್ನು ಕೆಲವೊಮ್ಮೆ ಸುಂಟರ ಗಾಳಿಯೂ ಬೀಸುತ್ತೆ. ಅದು ಅಲ್ಪ ಸ್ವಲ್ಪ ಅನಾಹುತ ಅಥವಾ ಸಾಕಷ್ಟು ಅನಾಹುತವನ್ನುಂಟು ಮಾಡಬಹುದು, ಅಥವಾ ಎಲ್ಲವನ್ನೂ ಕಿತ್ತೊಗೆಯಬಹುದು. ನಾವು ಅದನ್ನು ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ಒಂದು ಅರ್ಥಪೂರ್ಣ ಕಥೆಯನ್ನ ನಿಮ್ಗಾಗಿ ತಂದಿದ್ದೇನೆ. ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಒಬ್ಬ ಶ್ರೀಮಂತ ಜಮೀನ್ದಾರ. ಆತನ ಬಳಿ ತೋಟ, ಮನೆ ಎಲ್ಲ ಇತ್ತು. ಆದರೆ ಅದು ಸುಂಟರಗಾಳಿ ಪೀಡಿತ ಪ್ರದೇಶದಲ್ಲಿತ್ತು. ಆಗಿಂದಾಗ್ಲೇ ಸುಂಟರಗಾಳಿ ಬಂದಪ್ಪಳಿಸಿ ತುಂಬ ತೊಂದರೆ ಕೊಟ್ಟು ಹೋಗ್ತಾ ಇತ್ತು. ಯಾವಾಗಲೂ ಅದರದ್ದೇ ಹೆದರಿಕೆ. ಹಾಗಾಗಿ ಕೂಲಿ ಕೆಲಸದವರು ಬರ್ತಾ ಇರಲಿಲ್ಲ. ಬಂದವರು ಬಹಳ ದಿನ ಇರ್ತಾ ಇರಲಿಲ್ಲ. ಕೆಲಸಗಾರರದ್ದೇ ಸಮಸ್ಯೆ. ಒಮ್ಮೆ ಯುವಕನೊಬ್ಬ ಕೆಲಸಕ್ಕೆ ಬಂದ. ಆರೋಗ್ಯವಂತ, ದೃಢಕಾಯ, ಹಸನ್ಮುಖಿಯಾಗಿದ್ದ, ಬುದ್ಧಿವಂತನಂತೆ ಕಾಣ್ತಾ ಇದ್ದ. ಆದ್ರೆ ದುಬಾರಿ ವೇತನವನ್ನ ಕೇಳ್ತಾ ಇದ್ದ. ಜಮೀನ್ದಾರ ಕೇಳ್ತಾನೆ, ಇಷ್ಟೊಂದು ವೇತನದ ಅರ್ಹತೆ ನಿನ್ನಲ್ಲೇನಿದೆ ಅಂತ ಕೇಳಿದಾಗ ಆತ ಹೇಳ್ತಾನೆ, ನಾನು ಸುಂಟರ ಗಾಳಿಯಲ್ಲೂ ಕೂಡ ಸುಖವಾಗಿ ನಿದ್ರೆ ಮಾಡಬಲ್ಲೆ. ಜಮೀನ್ದಾರನಿಗೆ ಇದನ್ನು ಕೇಳಿ ಕುತೂಹಲ ಉಂಟಾಯಿತು. ಆತ ಬಯಸಿದಷ್ಟೇ ವೇತನವನ್ನ ಕೊಟ್ಟು ಕೆಲಸಕ್ಕೆ ಸೇರಿಸ್ಕೊಂಡ. ಕೆಲಸ ಪ್ರಾರಂಭವಾಯಿತು. ಮುಂಜಾನೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾ ಇದ್ದ. ಕೆಲಸದಲ್ಲಿ ಅಚ್ಚುಕಟ್ಟು, ಬಹಳ ನೈಪುಣ್ಯತೆ, ಸ್ವಚ್ಛವಾಗಿರ್ತಾ ಇತ್ತು ಆತನ ಕೆಲಸ. ನಿರೀಕ್ಷೆಗಿಂತಲೂ ಹೆಚ್ಚು ಕೆಲಸವನ್ನ ನಗುಮುಖದಿಂದ ಮಾಡ್ತಾ ಇದ್ದ. ಇದನ್ನು ಗಮನಿಸಿದ ಜಮೀನ್ದಾರನಿಗೆ ಹೆಚ್ಚಿನ ಸಂಬಳ ಕೊಡುತ್ತಿರುವುದು ಸಾರ್ಥಕ ಅಂತ ಅನ್ನಿಸ್ತು. ಕೆಲವು ದಿನಗಳ ನಂತರ ಒಂದು ರಾತ್ರಿ ಸುಂಟರ ಗಾಳಿ ಬೀಸಲು ಪ್ರಾರಂಭವಾಯಿತು. ಜಮೀನ್ದಾರ ಗಡಬಡಿಸಿ ಎದ್ದ. ಮನೆಯಿಂದ ಹೊರಗೋಡಿ ಕೆಲಸದವನನ್ನು ಎಬ್ಬಿಸಿ, ಏಳಯ್ಯ, ಸುಂಟರ ಗಾಳಿ ಬರ್ತಾ ಇದೆ, ಎಲ್ಲವನ್ನ ಭದ್ರಪಡಿಸಬೇಕು ಅಂತ ಹೇಳ್ತಾನೆ. ಆದ್ರೆ ಕೆಲಸದವನು ಹಾಸಿಗೆ ಬಿಟ್ಟು ಹೇಳೋದೇ ಇಲ್ಲ. ಚಿಂತಿಸಬೇಡಿ ಸ್ವಾಮಿ, ನಾನು ಸುಂಟರ ಗಾಳಿಯಲ್ಲೂ ನಿದ್ರೆ ಮಾಡಬಲ್ಲೆ, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಅಲ್ವಾ ಅಂತ ಹೇಳಿ ಮಗಲು ಬದಲಿಸಿ ಮಲಗ್ಬಿಡ್ತಾನೆ. ಜಮೀನ್ದಾರನಿಗೆ ಕೆಲಸಗಾರನನ್ನು ನಿಂತಲ್ಲೇ ಕೆಲಸದಿಂದ ಕಿತ್ತಾಗುವಷ್ಟು ಸಿಟ್ಟು ಬಂತು. ಆದ್ರೂ ಸಮಾಧಾನವನ್ನ ಮಾಡಿಕೊಂಡು ಹೊರಗೆ ಬಂದು ತೋಟದಲ್ಲೆಲ್ಲ ಓಡಾಡ್ದ. ಹುಲ್ಲಿನ ಬಣವೆಯನ್ನ ಭದ್ರವಾಗಿ ಬೀಗಿಯಲಾಗಿತ್ತು. ದನ ಕರುಗಳನ್ನೆಲ್ಲ ಕೊಟ್ಟಿಗೆಯಲ್ಲಿ ಕಟ್ಟಲಾಗಿತ್ತು. ಕೋಳಿಗಳನ್ನು ಗೂಡಿನಲ್ಲಿ ಭದ್ರಪಡಿಸಲಾಗಿತ್ತು. ಎಲ್ಲ ಕಿಟಕಿ ಬಾಗಿಲುಗಳನ್ನ ಭದ್ರವಾಗಿ ಮುಚ್ಚಲಾಗಿತ್ತು. ಸುಂಟರ ಗಾಳಿಗೆ ಸಿಕ್ಕಿ ಹಾರಿ ಹೋಗುವಂಥದ್ದು ಏನೂ ಇರಲಿಲ್ಲ. ಜಮೀನ್ದಾರನಿಗೆ ಸಮಾಧಾನವಾಯಿತು. ಕೆಲಸಗಾರನ ಮುಂಜಾಗರೂಕತೆಯನ್ನ ಮೆಚ್ಚಿಕೊಂಡ. ಆಗ ಆತನಿಗೆ ಕೆಲಸಗಾರನ ನಾನು ಸುಂಟರ ಗಾಳಿಯಲ್ಲೂ ನಿದ್ರಿಸಬಲ್ಲೆ ಎಂಬ ಮಾತಿನ ಅರ್ಥವಾಯಿತು. ಈ ಕಥೆಯನ್ನು ಒಬ್ಬ ಹಿರಿಯರೊಂದಿಗೆ ಹಂಚಿಕೊಂಡಾಗ ಅವರು ನಾವು ಬದುಕಿನ ಸುಂಟರ ಗಾಳಿಯಲ್ಲೂ ನಿದ್ರಿಸುವುದು ಹೇಗೆಂದು ತಿಳಿಸಿದ ಕೆಲವು ಮಾತುಗಳು. ಯಾರಿಂದಾದರೂ ಉಪಕಾರ ಪಡೆದ್ರೆ ತಕ್ಷಣ ಧನ್ಯವಾದ ತಿಳಿಸ್ಬೇಕು. ಹಾಗೆಯೇ ತಪ್ಪಾದ್ರೆ ಕ್ಷಮೆ ಕೇಳಬೇಕು. ಯಾರಿಗಾದರೂ ಉಪಕಾರ ಮಾಡಿದ್ರೆ ಸಾಧ್ಯವಾದಷ್ಟು ಬೇಗ ಮರೆತು ಬಿಡಬೇಕು. ವಿಮಾ ಪಾಲಿಸಿಗಳನ್ನು ಚಾಲ್ತಿಯಲ್ಲಿಡಬೇಕು. ಕಂತುಗಳು ಬಾಕಿಯಾದರೆ ಹಿಂದೆ ಕಟ್ಟಬೇಕು. ಸಾಲವಿದ್ರೆ ತೀರಿಸಲು ಪ್ರಯತ್ನಿಸಬೇಕು. ನಮ್ಮಿಂದ ಯಾರಾದರೂ ದೊಡ್ಡ ಮೊತ್ತದ ಸಾಲ ಪಡೆದಿದ್ರೆ ಸರಿಯಾದ ದಾಖಲೆಗಳಿದ್ರೆ ಮನೆಯವರಿಗೆ ತಿಳಿಸ್ಬೇಕು. ಮೊತ್ತ ಸಣ್ಣದಿದ್ರೆ ಅದನ್ನು ಮರ್ತು ಬಿಡಬೇಕು. ಪ್ರಪಂಚ ನಮ್ಮ ಮೇಲೆ ಅವಲಂಬಿತವಾಗಿಲ್ಲವೆಂಬುದು ಮತ್ತು ನಾವು ಪ್ರಪಂಚದಲ್ಲೊಂದು ಭಾಗವೆಂದು ನೆನಪಿಟ್ಕೋಬೇಕು. ನಾವು ನಗುತ್ತಿದ್ರೆ ನಮ್ಮೊಂದಿಗೆ ಎಲ್ಲರೂ ಕೂಡ ನಗುತ್ತಾರೆ. ನಾವು ಅಳ್ತಾ ಇದ್ರೆ ನಾವೊಬ್ಬರೇ ಅಳಬೇಕೆಂಬುದನ್ನು ಮರೆಯಬಾರದು. ನಾವು ಸುಂಟರ ಗಾಳಿಯಲ್ಲೂ ಸುಖವಾಗಿ ನಿದ್ರಿಸಲು ನಮ್ಮ ಸೂತ್ರಗಳೇನು? ಇದನ್ನ ನೀವು ಕೂಡ ಯೋಚನೆ ಮಾಡಿ. ಧನ್ಯವಾದಗಳು. ನಿಮ್ಮ
ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.